ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಗೈಸ್. ಹಲೋ ಗೈಸ್, ವೆಲ್ಕಮ್ ಟು BVR Vlogs. ನಾನು ನಿಮ್ಮ BVR Vlogs 29. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಿರ್ಬೋದು. ನನ್ನ ಸುತ್ತು ಗ್ರೀನ್ ಲ್ಯಾಂಡ್ ಇದೆ, ಮೀನ್ಸ್ ಜಾಸ್ತಿ ಟ್ರೀಸ್ ಎಲ್ಲ ಇದೆ. ಮತ್ತು ನಾಳೆ ನ್ಯೂ ಇಯರ್ ಬೇರೆ. ಥಿಂಕ್ ಮಾಡಿ ಅಲ್ಲಿಗೆ ಬಂದಿದ್ದೀನಿ ಅಂತ. ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಈಗ ನಾನೇ ರಿವ್ಯೂ ಮಾಡ್ತೀನಿ ಗೈಸ್. ನಾನು ಬಂದಿದ್ದು ನೆನ್ನೆ ಈವ್ನಿಂಗ್, ನಾವು ಮನೆ ಬಿಟ್ಟಿದ್ದು ಈವ್ನಿಂಗು. ಇಲ್ಲಿಗೆ ಬರೋಕ್ಕೆ ಮಾರ್ನಿಂಗ್ 8 o'clock ಆಗಿತ್ತು ಗೈಸ್. ಎಷ್ಟು ರೆಸಾರ್ಟ್ ಹುಡುಕಿದ್ದೀರಿ ಗೊತ್ತಾ. ಇವತ್ತು ನ್ಯೂ ಇಯರ್ ಅಂತ ಫುಲ್ಲು ಎಲ್ಲ ಸೋಲ್ಡ್ ಔಟು. ಎಷ್ಟು ಕಷ್ಟ ಬಿಟ್ಟು ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಗ್ರೀನ್ ಲ್ಯಾಂಡ್ ಅನ್ನೋ ರೆಸಾರ್ಟ್ ಬಂದಿದ್ದೀವಿ. ಈಗ ರೆಸಾರ್ಟ್ ಬಂದಿದ್ದೀವಿ. ಇಲ್ಲಿ ಪರ್ ಹೆಡ್ 4 ಮೆಂಬರ್ಸ್ ಬಂದಿದ್ದೀವಿ. ಪರ್ ಹೆಡ್ 3000 rupees ಹಾಕಿದ್ದಾರೆ. ತೋರಿಸ್ತೀನಿ ಆಮೇಲೆ ರೆಸಾರ್ಟು. ಈಗ ಫಸ್ಟು ಇರೋ ಟೈಮ್ನ ಯುಟಿಲೈಸ್ ಮಾಡೋಣ. ಈಗ ಚೆಕ್ಇನ್ ಆಗಿದ್ದೀರಿ. ನಾಳೆ 11 o'clock ಚೆಕ್ಔಟು. ಈಗ ಅವೆಲ್ಲ ಮುಂದೆ ಹೇಳ್ತೀನಿ, ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನೋ. ಸರಿ, ಈಗ ರೂಮ್ ತೋರಿಸ್ಬಿಡ್ತೀನಿ ಬನ್ನಿ ಗೈಸ್. ಇದು ನಮ್ಮ ರೂಮು. ಇದು ನಮ್ಮ ರೂಮ್ ಗೈಸ್. ನೋಡಿ, ಇದು 14 persons ಮಲ್ಕೊಳ್ಳೋ ಬೆಡ್ರೂಮ್ ಇದು. ಆದರೆ ಅದೇನೋ ನಮ್ಮ ಲಕ್ಕೋ ಇಲ್ಲ ಏನೋ ಗೊತ್ತಿಲ್ಲ, ನಮ್ಮ 4 ಮೆಂಬರ್ಸ್ಗೆ ಸಿಕ್ಕಿದೆ ಗೈಸ್. ನಮ್ಮ 4 ಮೆಂಬರ್ಸ್ಗೆ ಸಿಕ್ಕಿದೆ. ಈಗ ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಹೆಲ್ಪ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, BVR Vlogs 29 ಅಂತ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬನ್ನಿ, ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಹೋಗೋಣ. ಈಗ ಶೇಡ್ ರಿಮೂವ್ ಮಾಡಿಬಿಡೋಣ, ಓಕೆನಾ? ಹೋಗ್ತಿದ್ದೀನಿ, ಬನ್ನಿ ನೋಡೋಣ. ಹಾಕೊಂಬರ್ಬೇಕಾ? ಪರವಾಗಿಲ್ಲ, ಬನ್ನಿ ಹೋಗೋಣ. ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಿದ್ದೀನಿ. ಇಲ್ಲೇ ಬಿಡೋಣ ಬಿಡು. ಸ್ವಿಮ್ಮಿಂಗ್ ಪೂಲ್ ಬಿಡೋಣ. ಗೈಸ್, ಆಟ ಆಡ್ತಿದ್ದೀನಿ ಗೈಸ್. ಸಾಂಗ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ ನೋಡಿ ಗೈಸ್. ನೇಚರ್ ನೋಡಿ ಗೈಸ್, ಏನಿದೆ. ನೇಚರ್ಗೆ ಫಿದಾ ಆಗೋಗಿದ್ದೀನಿ ನಾನಂತೂ, ಹಂಗಿದೆ. ನಾನು ಆಮೇಲೆ ಸಿಗ್ತೀನಿ, ಆಟ ಆಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ರೂಮಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಇವಾಗ ಸದ್ಯಕ್ಕೆ 14 ಬೆಡ್ಸ್ ಕೊಟ್ಟಿದ್ದಾರೆ. 14 ಫಾರ್ 4 ಮೆಂಬರ್ಸ್. ಆಮೇಲೆ 2 ಫ್ಯಾನ್ ಇದೆ, ಒಂದು AC ಇದೆ, ವರ್ಕಿಂಗ್ AC, 2 ಗೀಝರ್ ಇದೆ, ಮತ್ತು TV ಕೊಟ್ಟಿದ್ದಾರೆ, ವರ್ಕ್ ಆಗ್ತಿಲ್ಲ. ಒಂದು ರೆಫ್ರಿಜರೇಟರ್ ಇದೆ. ಓಕೆ, ಇದು ಸ್ಪೀಕರ್ ನಮ್ಮದು ಗೈಸ್. ಅದೆಲ್ಲ ಬಿಟ್ಟರೆ ಇಷ್ಟಿದೆ. ಇನ್ನು ಆಮೇಲೆ ಆಚೆ ಕಡೆ ಎಲ್ಲ ಆಮೇಲೆ ತೋರಿಸ್ತೀನಿ ಗೈಸ್. 2 ಗೀಝರ್ ಕೊಟ್ಟಿದ್ದಾರೆ, 2 ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ರೂಮ್ ಆಮೇಲೆ ತೋರಿಸ್ತೀನಿ ಗೈಸ್. ಈಗ ಸ್ನಾನ ಮಾಡಿದ್ದಾರೆ, ಆಮೇಲೆ ಸಿಗೋಣ. ನೋಡಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗೀಝರ್ ಇದೆ, ಗೀಝರ್ ಆಫ್ ಮಾಡಿಬಿಟ್ಟಣ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದೊಂದು 2 ನನ್ನ ಔಟ್ಫಿಟ್ ಗೈಸ್. ಬನ್ನಿ ಈಗ ಆಚೆ ಹೋಗೋಣ. ಹಿಂಗೆ ತೋರಿಸ್ತೀನಿ. ಈಗ ಬನ್ನಿ, ಈಗ ಹೋಗೋಣ. ಹಿಂಗೆ ತೋರಿಸ್ತೀನಿ ಎಲ್ಲ ಏನೇನು ಬೇಕು ಅಂತ. ನೋಡಿ ಗೈಸ್, ಇದೊಂದು ರೂಮು, ಇದು ಒಂದು ರೂಮು ಗೈಸ್. ನೋಡಿ ಗೈಸ್, ಹೆಂಗಿದೆ ನೇಚರು. ಇದು ರೆಸಾರ್ಟು, ಸೈಕಾಗಿದೆ, ಸಖತ್ತಾಗಿದೆ. ಯಾರಾದರೂ ದಾಂಡೇಲಿಯಲ್ಲಿ ರೆಸಾರ್ಟ್ ಬುಕ್ ಮಾಡಬೇಕಂದ್ರೆ ಇದು ಒಳ್ಳೆ ರೆಸಾರ್ಟು.
ಬುಕ್ ಮಾಡ್ಕೊಳ್ಬೋದು. ಬೆಸ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂಬಿಡಿ. ತಿರುಗಿ ನೋಡೆ 3 ದಿನ. ಒಳ್ಳೆ ನೇಚರ್ ಮೇಂಟೈನ್ ಮಾಡಿದ್ದಾರೆ. ಈಗ ಹೋಗ್ತಿರೋದು ನಮಗೆ ಆಫ್ಟರ್ನೂನ್ ಫುಡ್, ಈವ್ನಿಂಗ್ ನೈಟ್ ಡಿನ್ನರ್ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಅನ್ಲಿಮಿಟೆಡು. ಈಗ ಫುಡ್ ಏನು ನೋಡೋಣ ಬನ್ನಿ. ಹಂಗೆ ತೋರಿಸ್ತೀನಿ ಒಂದು ನಿಮಿಷ. ಗೈಸ್, ಮಧ್ಯಾಹ್ನದ ಊಟ ಅನ್ಲಿಮಿಟೆಡ್, ಎಷ್ಟು ಬೇಗ ತಿನ್ಬೋದು. ನೀವು ಈ ರೆಸಾರ್ಟ್ ಬುಕ್ ಮಾಡ್ಕೊಳ್ಳಿ, ಎಷ್ಟು ಬೇಗ ತಿನ್ನಿ. ಎಷ್ಟು ಊಟ ಅನ್ಲಿಮಿಟೆಡ್. ಶಾಪ್ ಹಾಕಿ ಏನು ಬೇಕು ಅನ್ಲಿಮಿಟೆಡ್ ಫುಲ್ಲು. ಫಿಶ್ಶು ಇವತ್ತು ಆಫ್ಟರ್ನೂನ್ ನಾನ್ ವೆಜ್ ಫಿಶ್ಶು ಅನ್ಲಿಮಿಟೆಡ್. ಗೈಸ್, ಅವಾಗೆ ನಾವು ಆಟ ಆಡಿ ಎಲ್ಲ ಬಂದಿದ್ದೀವಿ. ಈಗ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಬನ್ನಿ. ಫುಲ್ಲು ಐನೋ ಡಿಸ್ಟರ್ಬೆನ್ಸ್ ಇದೆ ಅಂತ ಏನು ಮಾಡೋಕ್ಕಾಗಲ್ಲ ಗೈಸ್. ಅದು ನಮ್ಮ ಪ್ರೈವೇಟ್ ಪ್ಲೇಸಲ್ಲ ಮಾಡಿ ಅಂತೆಲ್ಲ ಹೇಳೋಕ್ಕೆ. ಬಟ್ ನೋಡೋಣ ಬನ್ನಿ ಗೈಸ್. ಇಲ್ಲಿ ನಮ್ಮ ರೆಸಾರ್ಟ್ ಗೊತ್ತಾ, ಇದೇ ನಮ್ಮ ರೆಸಾರ್ಟ್, ನೋಡ್ಕೊಂಬಿಡಿ. ಮತ್ತು ಇಲ್ಲಿ ರೈನ್ ಡ್ಯಾನ್ಸ್ ತೋರಿಸ್ತೀನಿ ಬನ್ನಿ. ಇದೇ ಗೈಸ್ ರೈನ್ ಡ್ಯಾನ್ಸು. ಅದು ಈವ್ನಿಂಗ್ ಏನೋ ಆನ್ ಮಾಡಿದ್ರೆ ತೋರಿಸ್ತೀನಿ. ನಾವು ಆಡಬೇಕಂತ ಇದ್ದೀವಿ, ತೋರಿಸ್ತೀನಿ ಗೈಸ್. ಅವೆಲ್ಲ ರೂಮ್ಸೇ. ನ್ಯೂ ಇಯರ್ ಇರೋದು ಕಾರಣ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಗೈಸ್. ನೀವೆಲ್ಲ ಬುಕ್ ಮಾಡ್ಕೊಂಬಂದ್ಬೇಡಿ, ಹಂಗೆ ಅಂತೂ ಬರೋಕ್ಕೆ ಹೋಗಬೇಡಿ. ಬನ್ನಿ ಹೋಗೋಣ. ಫುಲ್ಲು ರೌಂಡ್ಸ್. ನೇಚರ್ ನೋಡಿ ಗೈಸ್, ನೇಚರ್ ನೋಡಿ ಹೆಂಗಿದೆ ಅಂತ. ಬನ್ನಿ, ನಿಮ್ಗೆ ಫಸ್ಟಿಂದ ತೋರಿಸ್ಕೊಂಬಂದ್ಬಿಡ್ತೀನಿ ಬನ್ನಿ ರೆಸಾರ್ಟ್ ಹೆಂಗೈತೆ ಅಂತ. ಫಸ್ಟು ಮೇಲೆಯಿಂದ ಅಂದರೆ ಅವ್ರ ರಿಸೆಪ್ಷನ್ ಇದೆಯಲ್ಲ ಅಲ್ಲಿಂದ, ನಮ್ಮ ಕಾರ್ ಪಾರ್ಕಿಂಗಿಂದ ತೋರಿಸ್ಕೊಂಬಂದ್ಬಿಡ್ತೀನಿ ಗೈಸ್. ನಾನು ಫಸ್ಟಿಂದ ತೋರಿಸ್ಕೊಂಬರ್ತೀನಿ ಗೈಸ್. ಫಸ್ಟಿಂದ ಮೇಲೆಯಿಂದ ತೋರಿಸ್ಕೊಂಬರ್ತೀನಿ. ನಮ್ಮ ಕಾರ್ ಇದೆಯಲ್ಲ ಅಲ್ಲಿಂದ ತೋರಿಸ್ಕೊಂಬಂದ್ಬಿಡ್ತೀನಿ ಬನ್ನಿ. ಗೈಸ್, ಅವಾಗ ಬರೋಕ್ಕೆ ಎರಡೆರಡು ಕಾಡಿದ್ವು. ಬಟ್ ಈಗ ಕಿಯಾ, ಸ್ಕೋಡಾ, ಬೆಂಜು, ತಾರು, ಇದು ನಮ್ಮದು. ಅದೇ ಗೈಸ್ ರಿಸೆಪ್ಷನು. ನಡ್ಕೊಂಬಿಡಿ. ಗ್ರೀನ್ಲ್ಯಾಂಡ್ ಇದು ನಮ್ಮ ಶಿಫ್ಟು. ಇದು ಯಾರ್ದೋ ಗೊತ್ತಿಲ್ಲ ಗೈಸ್. ನಿಮ್ಗೊಂದು ಡಾಗಿ ತೋರಿಸ್ತೀನಿ ಬನ್ನಿ, ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಎಷ್ಟು ಫ್ರೆಂಡ್ಲಿ ಆಗಿದೆ ಗೈಸ್ ಇದು. ವಾಟ್ಸ್ ಯುವರ್ ನೇಮ್ ಗೈಸ್? ಎಷ್ಟು ಫ್ರೆಂಡ್ಲಿ ಆಗಿದೆ ಗೊತ್ತಾ. ಬಂದಾಗಿಂದ ಯಾರಿಗೂ ಏನೂ ಮಾಡಲ್ಲ ಗೈಸ್. ನಿಮಗೆ ಇದ್ರ ಬೋರ್ಡ್ ತೋರಿಸ್ಬಿಡ್ತೀನಿ ಬನ್ನಿ. ಒಳ್ಳೆ ನೇಚರ್ ಪ್ಲೇಸಲ್ಲಿದೆ. ಯಾರಾದರೂ ಬೇಕಿದ್ರೆ ರೆಫರ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಗೂಗಲಲ್ಲೇ ಸಿಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಗೂಗಲಲ್ಲೇ. ಬಟ್ ನನಗೆ ಡಾಗಿ ತುಂಬ ಇಷ್ಟ ಆಗೋಯ್ತು ಗೈಸ್, ತುಂಬ ಇಷ್ಟ ಆಗೋಯ್ತು. ಎಷ್ಟು ಡೀಸೆಂಟಾಗಿದೆ, ಯಾರಿಗೂ ಏನೂ ಮಾಡಲ್ಲ, ಫುಲ್ಲು ಫ್ರೆಂಡ್ಲಿ ಆಗಿದೆ. ಈಗ ಹಂಗೆ ಕೆಳಗಡೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್. ಅಷ್ಟೇ ನೋಡಿ, ಇದೇ ಎಂಟ್ರೆನ್ಸು ಅಂತ. ನಂಗೆ ನೇಚರ್ ಇಷ್ಟ ಆಯಿತು ಗೈಸ್, ಒಳ್ಳೆ ನೇಚರ್ ಇದೆ. ತೋರಿಸ್ತೀನಿ ಬನ್ನಿ ಹಂಗೆ. ಈಗ ನಾವು ಊಟ ಮಾಡಿದ್ವಲ್ಲ, ಅಲ್ಲಿಗೆ ಹೋಗೋಣ. ಇವರೆಲ್ಲ ಬುಕ್ ಮಾಡ್ಕೊಂಬಂದಿರ್ತಾರೆ ಗೈಸ್. ಈ ಬುದ್ಧ ಚೆನ್ನಾಗಿದೆಲ್ಲ. ಸಖತ್ತಾಗಿದೆ. ಇದೇ ಗೈಸ್ ಡೈನಿಂಗ್ ಹಾಲ್ ಇದ್ರದ್ದು.
ಇದೆ ಡೈನಿಂಗ್ ಹಾಲ್. ಇನ್ನೇನು ನೋಡಿ ಹೆಂಗೆ ಹೋಗ್ತಿದೆ ಗೊತ್ತಿಲ್ಲ, ಅದು ಚೆನ್ನಾಗಿರೋ ನೀರು. ಮೀನ್ಸ್ ಬ್ಯಾಡ್ ವಾಟರ್ ಆರ್ ಗುಡ್ ವಾಟರ್ ಐ ಡೋಂಟ್ ನೋ. ಮತ್ತು ಅಲ್ಲಿ ಗೇಮ್ ಆಡ್ಬೋದು. ಬ್ಯಾಡ್ಮಿಂಟನ್ ಕೊಟ್ಟಿದ್ದಾರೆ, ಬಟ್ ಯಾರು ಯೂಸ್ ಮಾಡ್ತಿಲ್ಲ. ಮತ್ತು ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ ಗೈಸ್, ಕಾಣಿಸ್ತಿದೆಯಾ? ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ನನಗೆ ಗೊತ್ತಿದ್ದು ಕಾಪಿ ರೈಟ್ಸ್ ಬೀಳುತ್ತೆ ಅಂತ, ಬಿಕಾಸ್ ಇಲ್ಲಿ ಸಾಂಗ್ ಹಾಕಿದ್ದಾರೆ. ನಾನು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನ. ನೇಚರ್ ಗೈಸ್, ನಂಗೆ ನೇಚರ್ ತುಂಬ ಇಷ್ಟ ಆಯಿತು. ನೋಡಿ ಹಿಂಗೆ ಎಷ್ಟು ರೂಮ್ಸ್ ಇದೆಯೋ ಅಷ್ಟು ಜನಕ್ಕೂ ಹಾಕ್ಕೊಡ್ತಾರೆ ಗೈಸ್. ನಂಗೆ ಗೊತ್ತು ಸ್ವಿಮ್ಮಿಂಗ್ ತೋರಿಸ್ಬೇಕು ಅಂತ ನಾನು ಡಿಸೈಡ್ ಆಗಿ ಬಂದಿದ್ದೀನಿ. ನೋಡ್ಕೊಂಬಿಡಿ, ನನಗೂ ಒಂದು ಕಂಟೆಂಟು, ನಿಮಗೂ ಒಂದು ಕಂಟೆಂಟ್ ಸಿಗುತ್ತೆ ಅಂತ. ಇಲ್ಲಿ ಹೋಗ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ವಿಡಿಯೋಕ್ಕೋಸ್ಕರ ಆದರೂ ಹೋಗ್ತೀನಿ ಗೈಸ್. ನಿಮ್ಗೆ ನೋಡ್ಸಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ನನಗೆ ನೇಚರ್ ತುಂಬ ಇಷ್ಟ ಆಯಿತು ಗೈಸ್. ಗೊತ್ತಿಲ್ಲ ಇಲ್ಲಿ ಯಾರಾದರೂ ಇದ್ದಾರಾ ಅಂತ. ಲಾಕ್ ಹಾಕಿದ್ದಾರೆ, ಯಾರೂ ಇಲ್ಲ ಅಂತಲೇ ಅರ್ಥ. ಬಟ್ ಅಲ್ಲಿದ್ದಾರೆ, ತೋರಿಸಲ್ಲ ನಾನು. ಗೈಸ್, ನೀವು ಯಾರಾದರೂ ಡ್ಯಾಂಡೆಲಿಗೆ ಬರಬೇಕು ಅಂತ ಇದ್ದರೆ ಮೊದಲೇ ರೂಮ್ ಬುಕ್ ಮಾಡ್ಕೊಂಡು, ರೆಸಾರ್ಟ್ ಬುಕ್ ಮಾಡ್ಕೊಂಡು ಬನ್ನಿ. ವಾಟರ್ ಗೇಮ್ಸ್ ಎಲ್ಲ ಮಾರ್ನಿಂಗ್ ಆಡಿಸ್ತಾರಂತೆ ನಮಗೆ. ಮಾರ್ನಿಂಗ್ ನೋಡ್ತೀವಿ. ಈಗ ಗೈಸ್ ರಾತ್ರಿ ಎಲ್ಲ 500 ಕಿಲೋಮೀಟರ್ಸ್ ಒಬ್ಬನೇ ಡ್ರೈವ್ ಮಾಡಿದ್ದೀನಿ ಗೈಸ್. ನೀವು ನಂಬ್ತೀರಾ ನಂಬಲ್ಲ, ಒಬ್ಬನೇ ಡ್ರೈವ್ ಮಾಡಿದ್ದೀನಿ. ಅದಕ್ಕೋಸ್ಕರ ತುಂಬ ನಿದ್ದೆ ಬರ್ತಿದೆ. ಈಗ ಹೋಗೊಂದು 1/2 hour ಮಲಗಿಬಿಡ್ತೀನಿ ಗೈಸ್. ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಮಲಗಬೇಡ. ಹಾಯ್ ಗೈಸ್, ಮಲಗಿತ್ತು 2:30ಗೆ, ಎದ್ದಿದ್ದು 6 o'clockಗೆ. ಗೈಸ್ ರಾತ್ರಿ ಎಲ್ಲ ನಿದ್ದೆ ಹೋದೆ, ಬಟ್ ಇನ್ನೂ ನಿದ್ದೆ ಬರ್ತಿದೆ. ರೀಸನ್ ಏನು ಗೊತ್ತಾ? ಎದ್ದಿದ್ದು ಪೇ ಮಾಡಿರೋ ಅಮೌಂಟಿಗೆ ಯುಟಿಲೈಸ್ ಮಾಡಬೇಕು ಅಂತ ಎದ್ದಿರೋದಷ್ಟೇ. ನೀವು ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಕೊಟ್ಟಿರೋ 3000 ಹೊರ್ತಿರ್ಬೇಕಲ್ವಾ, ಎಂಜಾಯ್ ಮಾಡೋಣ ಬನ್ನಿ ಗೈಸ್. ಇವರು ಕವನ ಹೇಳ್ತಾರಂತೆ. ನಿಮ್ಮ ಹೆಸರು ಬ್ರೋ? ಸಂತೋಷ್ ಕುಮಾರ್. ಎಲ್ಲಿಂದ? ಹುಬ್ಬಳ್ಳಿಯಿಂದ. ಬ್ರೋ ಹೆಂಗಿದೆ ಇವತ್ತಿನ ಕ್ಯಾಂಪು? ಇದು ಇವತ್ತಿನ ಕ್ಯಾಂಪು, ಇವತ್ತಿನ ದಿನ ಇಲ್ಲಿ ಕೂಡಿರೋ ಎಲ್ಲ ಜನ ಎಲ್ರು ವಂಡರ್ಫುಲ್ಲು. ಎಲ್ರು ಒಂಥರ ಶುದ್ಧವಾದ ನೀರಿನ ತರ ಮನಸ್ಸಿರೋರು ಇದ್ದಾರೆ. ಎಲ್ರು ಓಪನ್ ಆಗಿ ಮಾತಾಡ್ತಿದ್ದಾರೆ. ಎಲ್ರಿಗೂ ಬೇಜಾರಾಗಿರೋದು ಏನಂದ್ರೆ, ನಮಗೆ ಒಂದು ಮ್ಯೂಸಿಕ್ ಸಂಗೀತ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅನ್ನೋದು ಬಿಟ್ರೆ, ಒಂದು ಸ್ಪೀಕರ್ ಪ್ರಾಬ್ಲಮ್ ಬಿಟ್ರೆ ಬೇರೆ ಎಲ್ಲ ಓಕೆ. ನಮ್ ವ್ಯೂವರ್ಸ್ ರೆಫರ್ ಮಾಡ್ಬೋದಾ ಬ್ರೋ? ಇದು 100% ಆಗಿ ಮಾಡ್ಬೋದು, ಬಟ್ ಅವ್ರು ಇದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ. ಇವತ್ತಿನ ಡೆಫಿನೆಟ್ ಏನೈತಲ್ಲ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ಅವರು ಮಾಡ್ಬೋದು. ಈಗ ನಿಮ್ ಕವನ ಹೇಳಿ ಬ್ರೋ. ಒಂದೊಂದು 2-3 ಕವನ ಹೇಳ್ತೀನಿ. ಸೌಂದರ್ಯ ಮೊಗದಲ್ಲಿಲ್ಲ, ನಗುವಲ್ಲಿದೆ. ಸೌಂದರ್ಯ ಕಣ್ಣಲ್ಲಿಲ್ಲ, ಕಣ್ಣೋಟದಲ್ಲಿದೆ. ಸೌಂದರ್ಯ ಮನುಷ್ಯನಲ್ಲಿಲ್ಲ, ಮನುಷ್ಯತ್ವದಲ್ಲಿದೆ. ನಿನ್ನ ಮೇಲಿನ ನನ್ನ ಪ್ರೀತಿ ನಿನ್ನ ಮೇಲಿಲ್ಲ, ನಿನ್ನ ಮೇಲಿನ ಕಾಳಜಿಯಲ್ಲಿದೆ. ಆ ಕಾಳಜಿ ತೋರಿಕೆಯಲ್ಲಿಲ್ಲ, ನನ್ನ ಜವಾಬ್ದಾರಿಯಲ್ಲಿದೆ. ಆ ಜವಾಬ್ದಾರಿಯ ಅರಿವು ನನಗಿದೆ. ಅದಕ್ಕಾಗಿಯೇ ನಿನ್ನ ಮೇಲಿನ ಪ್ರೀತಿ ಸದಾ ಹೆಚ್ಚಾಗುತ್ತಿದೆ. ಬದುಕು ಸಾಗುತ್ತಿದೆ, ದೂರ ತೀರುವ ಸೇರಲು ಹಾತೊರೆಯುತ್ತಿದೆ. ಗೈಸ್ ಅದೇ ಖುಷಿಯಲ್ಲಿ ಸೆಲ್ಫ್ ಪ್ರಮೋಷನ್ ಮಾಡ್ಕೊಂತಿದ್ದೀನಿ ನಾನೇ. ಅದೇ ಕಾಳಜಿ, ಅದೇ ಆಸಕ್ತಿ, ಇದೇ ಅನಿಸುತ್ತೆ ನಮ್ಮಿಬ್ಬರ ಶಕ್ತಿ. ಇನ್ನೂ ಕೆಲ ದಶಕಗಳ ಪಯಣ ಬಾಕಿ ಇದೆ.
ಇನ್ನೂ ಶಕ್ತಿ ಮೀರಿ ಶ್ರಮಿಸುವೆ, ಯಾವುದೂ ಕಡಿಮೆಯಾಗದ ಹಾಗೆ ಸಾಗುವ ಸದಾ ಹೀಗೆ. ನೀ ನನ್ನ ಮುದ್ದು ಜೀವ, ನಾನಿನ್ನ ಸ್ವಂತ ಜೀವ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಯಾರಿಗೆ ಸರ್ ಇದು? ಇದು ನನ್ನ ಮಿಸ್ಸಸ್ಗೋಸ್ಕರ, ಮದುವೆ ವಾರ್ಷಿಕೋತ್ಸವದಗೋಸ್ಕರ ನಾನು ಬರೆದಿರೋದು. ಓಕೆ, ನಿಮ್ಮ ಹೆಸರು? ನನ್ನದೇ ಸ್ವಂತ ರಚನೆ, ಸಂತೋಷ್ ಕುಮಾರ್ ಹಿರೇಮಠ. ಥ್ಯಾಂಕ್ ಯು ನನ್ನ ಸರ್. ಹೆಂಡತಿ ಹೆಸರು ಶ್ರೀದೇವಿ ಹಿರೇಮಠ. ಬೆಳ್ಳಗಿದ್ದೆ ಒಬ್ಬ ತಳ್ಳಿ ತಳ್ಳಿ ಹೋಗ್ತಾನೆ, ಕಪ್ಪು ಕಪ್ಪಾಗಿದ್ದೆ ಒಬ್ಬ ತಪ್ಪು ತಪ್ಪಾಗಿ ನೋಡ್ತಾನೆ. ತಪ್ಪು ಅಲ್ಲ ಬೇಕು ಅಲ್ಲ ರಂಗಿನ ಹೂವು ನಿಮಗಿಲ್ಲ, ಹೆಂಗಿದ್ರು ಸರಿ ಅಂತೀರ ನಿಮ್ಮ ಬುದ್ಧಿ ಇಲ್ಲ ಶುದ್ಧಿ ಅಂತೀರ ಈಗ ನೈಟ್ ಡಿನ್ನರ್ ಮಾಡಕ್ಕೆ ಹೋಗ್ತಿದ್ದೀವಿ. ಡಿನ್ನರ್ ತೋರಿಸ್ತೀನಿ ಗೈಸ್, ಬನ್ನಿ ಏನೇನು ಮಾಡಿದ್ದಾರೆ ನೋಡ್ಬೇಡ. ನಿಮ್ಗೆ ಆವಾಗಿಂದೆಲ್ಲ ತೋರಿಸ್ಬೇಕಿತ್ತು, ಬಟ್ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗಿದೆ. ಈಗ ತೋರಿಸ್ತೀನಿ ಬನ್ನಿ ಗೈಸ್, ಏನೇನು ಮಾಡಿದ್ದಾರೆ ನೋಡೋಣ. ಫಸ್ಟು ಉಪ್ಪಿನಕಾಯಿ. ಹಾಂ, ಮತ್ತೆ ನೋಡಿ ಎಷ್ಟು ಬೇಗ ಏನು ಬ್ರೋ ಇದು? ವೈಟ್ ರೈಸಾ? ನಾರ್ಮಲ್ ರೈಸು. ಇದೇನು ಓಪನ್ ಮಾಡಿ? ದಾಲ್ ಕರ್ಡ್ ಗೈಸ್. ಚಿಕನ್ ಕರಿ. ನಾವು ನಾನ್ ವೆಜ್ ತಿನ್ನೋದಕ್ಕೋಸ್ಕರ ನಾನ್ ವೆಜ್ ತಗೊಳ್ತಾ ಇದ್ದೀವಿ. ನಾವು ನಾನ್ ವೆಜ್ ಅನ್ಲಿಮಿಟೆಡ್ ಗೈಸ್, ಬಂದು ಎಲ್ಲ ಯೂಸ್ ಮಾಡಿ. ಚೆನ್ನಾಗಿದೆ ಗೈಸ್. ಬನ್ನಿ ಈಗ ಊಟ ಆದಮೇಲೆ ಸಿಗೋಣ. ಫಸ್ಟ್ ಊಟ ತಿಂದಿರೋಣ. ನ್ಯೂ ಇಯರ್ ಪಾರ್ಟಿ ಮಾಡ್ತಾರಂತೀನಿ, ಅಂದರೆ ಕೇಕ್ ಕಟಿಂಗ್ ಮಾಡ್ತಾರಂತೆ. ನೋಡಿಕೊಂಡು ಆಮೇಲೆ ಬರೋಣ. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ನಾನು ಬಂದು ಬೇಳೆ ಕರ್ಡ್ ರೈಸ್ ತಗೊಂಡಿದ್ದೀನಿ, ಯಾಕಂದರೆ ಅವಾಗಿಂದ ನಾನ್ ವೆಜ್ ಹೆವಿ ತಿಂದಿದ್ದೀನಿ. ಸೊ ಅದಕ್ಕೋಸ್ಕರ ಇವರೆಲ್ಲ ನಾನ್ ವೆಜ್ ತಗೊಂಡಿದ್ದಾರೆ. ಆಮೇಲೆ ಸಿಗ್ತೀನಿ ಗೈಸ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಅಂತ ಇದ್ರೆ ಇದನ್ನು ಲಾಗಲ್ಲಿ ಹೇಳಿ ಅಂತ ಸಜೆಸ್ಟ್ ಮಾಡಿದ್ದು ಮಹಾನ್ ವ್ಯಕ್ತಿಗಳು ಗೈಸ್ ಇವರು. ಬ್ರೋ ನಿಮ್ಮ ಹೆಸರೇನು ಹೇಳಿ? ನೋಡಿ ಗೈಸ್, ಹಟ್ಕೊಂಡು ಕುಡಿತಾ ಇದ್ದೀನಿ ಅವ್ರು ಹೇಳಿದ್ರಕ್ಕೆ. ಗೈಸ್ ಬನ್ನಿ ಇವಾಗ ಇಲ್ಲಿ ಹೆಂಗೆ ಇದು ಮಾಡ್ತಿದ್ದಾರೆ ನೋಡೋಣ ಫಸ್ಟು. ಗೈಸ್ ನಿಮ್ಮ ಎಲ್ಲ ಹಳೆ ಕೆಟ್ಟ ಮೆಮೊರೀಸ್ನೆಲ್ಲ ಮರ್ತಿ ಮತ್ತೆ ಹೊಸ ಮೆಮೊರೀಸ್ನ ಸ್ಟಾರ್ಟ್ ಮಾಡಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಬ್ರೋ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬ್ರೋ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಬ್ರೋ. ಹ್ಯಾಪಿ ನ್ಯೂ ಇಯರ್ ಗೈಸ್. ಗ್ರೀನ್ಲ್ಯಾಂಡ್ ರೆಸಾರ್ಟ್ ಅವ್ರಿಗೆ ಕೇಕ್ ತರಿಸಿದ್ದಾರೆ. ಇದ್ರ ಓನರ್ ಬಂದು ಇವರೇ ಗೈಸ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಬ್ರೋ. ಬರ್ರಿ ರೆಡಿ ಆಗಿದೆ. ಗೈಸ್ ಹ್ಯಾಪಿ ನ್ಯೂ ಇಯರ್ ಗ್ರೀನ್ಲ್ಯಾಂಡ್ ಕಡೆಯಿಂದ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಬ್ರೋ ಬನ್ನಿ ಬ್ರೋ ಎಲ್ಲ ಬನ್ನಿ. ಹ್ಯಾಪಿ ನ್ಯೂ ಇಯರ್ ಬ್ರೋ. ಹ್ಯಾಪಿ ನ್ಯೂ ಇಯರ್. ಗೈಸ್ ಇವರೆಲ್ಲ ಹೊಸ ಫ್ರೆಂಡ್ಸ್ ಗೈಸ್. ಇಲ್ಲಿ ವ್ಲಾಗ್ ಎಂಡ್ ಮಾಡೋಣ ಅಂತ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತಪ್ಪಿದರೆ ಕಮೆಂಟ್ ಮಾಡಿ, ಇಂಥ ಕಂಟೆಂಟ್ ಮಾಡಬೇಕಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಮಾಡೋಣ. ಓಕೆ ಗೈಸ್, ಇಲ್ಲಿಗೆ ನಾನು ಲಾಂಗ್ ಎಂಡ್ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.